ಸ್ವಲ್ಪ ತಲೆನೋವು ಆಯ್ತಿವ ಸ್ವಲ್ಪ ಗುಳಿಗೆ ತಂದು ಕೊಡು ಅನಸ ತಂದು ಕೊಟ್ಟು ಬಿಡುವ ಏನ್ ಮಾಡಕತ್ತೀಯ ಸೀತಕ್ಕ? ಏ ಬಾಲಿಪ ಯಾಕೆ ತಲೆನೋವು ಆಯ್ತಿ ನನ್ನ ಸಸಿ ಓದತೀನಿ ಓ ನನ್ನ ನೋಡು ಯವ್ವ ಅದ್ ಹೆಂಗ್ ಹೂ ಅನ್ನತಾಳ ಕೇಳು. ನಿನ್ ಮೊಮ್ಮಗ ಮಾಡ್ಯಾನ ಇಷ್ಟಿನ ಅದಕ್ಕ ತೊಳ್ಕೊಂತ ನಿಂತಾಳ. ಓ ಹೌದಾ ಇಲ್ಲ ಆಕಿ ನನಗೆ ಇದು ಮಾಡಕಿ ಏನಪ್ಪ ಏನ ಮಾಡತಾಂತಿ ಮಾಡಿಬಿಡು ಆಮೇಲೆ ತಗೊಂತೀನಿ ಟ್ಯಾಬ್ಲೆಟ್ಸ್ ಯಾಕ ತಲೆ ಬಾಳ್ ನೋಡ್ತಿಪ್ಪ. ಹೌದು ಸೀತಕ್ಕ, ಯಾಕ ಏನಾತು? ತಲೆ ಯಾಕೆ ನೋಡಿದಿ? ಏನಿಲ್ಲಪ್ಪ ರಾತ್ರಿ ಎಲ್ಲ ನಿದ್ದಿನೇ ಇಲ್ಲ ಯಾಕ ನನ್ನ ಮಗಳು ಬರೀ ಕನಸ್ನಾಗ ಬರಕತ್ತಾಳ ಏನ ಎಂತ ಗೊತ್ತಿಲ್ಲ. ನಾನು ಊರ್ ಕಡೆ ಹೋಗಿಲ್ಲ ಏನು ಅಂತೀನಿ ಅದ ಯಾಕ ತೆಣ್ಣೆ ಕೆಟ್ಟಂಗಾಗೈತಿ. ಆಕೆ ಫೋನ್ ಮಾಡ್ಬೇಕಂದ್ರೆ ಫೋನ್ ರಿಸೀವ್ ಮಾಡಲಿಲ್ಲ ಆಕಿ. ನನಗೆ ಅದ ಭಯ ಅದು ಫೋನ್ ರಿಸೀವ್ ಮಾಡಲಿಲ್ಲ ಅಂದ್ರೆ ಏನಾತೋ ಏನೋ ಅಂತಂದು ಅದಕ್ಕೆ ತಿರಿ ಕೆಲ್ಸ್ಕೊತೀವಿ. ಆರಾಮಾಗೆ ಇರ್ತಾ ಬಿಡು. ಆಕಿನ ಗಂಡೇನ ನಿಗ್ರಹ ಕೊಡವಲ್ಲ ಬಿಡವಲ್ಲ. ನಿಗ್ರಹ ಆಕಿನ ಗಂಡ ಕೊಡಲ್ಲ ಅವ್ರ ಅತ್ತಿ ಕೊಡ್ತಾ. ಓನೇವಾ ಹಿಂಗ ನಿಗ್ರಹ 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 ಅಂತಂದು ಕೊಟ್ಕೊಂಡು ತಾಯಿ ತಂದೆ ಹೇಳಾರ್ದನ ಆಕಿಗೆ ಅಲ್ಲನ ಪಾರವನ ಮಗಳು ನೀಲವ ಹಿಂಗಲ್ಲನ ಸತ್ತಿದ್ದ ಪಾಪ. ಯಾಕೆ ಅವರು ಏನು ವಿಷಯ ಹೇಳಲೇ ಇಲ್ಲ ನಕಿ? ಏನವ ಹೇಳಿದ್ಲೋ ಬಿಟ್ಲೋ ನನಗನ್ಸುತ್ತೆ ಹೇಳಿಲ್ಲ ಅಂತ. ಪಾಪ ಇನ್ನೇನು ಅವರು ಹೇಳೋದು ಅವ್ರಪ್ಪು ಹೇಳೋದು ಅಂತಂದು ಪಾಪ ವರದಕ್ಷಿಣೆ ಕೊಟ್ಟು ಮದುವೆ ಗಿದ್ವಿ ಎಲ್ಲ ಮಾಡಿದವ. ಯಾಕೆ ಬೇಕವ ಇದೆ ಅಂತಂದ್ಬಿಟ್ಟು ತಾನ ಸತ್ತೋಗ್ಬಿಟ್ಟ ನೋಡು. ಏನು ಮಾಡೋದು? ಯಾಕಂದ್ರೆ ಆಕೆ ಸಣ್ಣ ತಂಗಿ ತಮ್ಗಳದಾರ ಈಕಿನ ಹಿಂದಿರೋರು ಅವ್ರನ್ನೂ ಮದುವೆ ಗಿದ್ವಿ ಮಾಡ್ಬೇಕು. ಸುಮ್ಮನೆ ಯಾಕೆ ಪೊಲೀಸ್ ಸ್ಟೇಷನ್ ಆದು ಸುಡುಗಾಡ ಅಂತಂದು ಬೇಡ ಈ ಜೀವನ ಅಂತ ವಿಷ ತಗೊಂಡು ಸತ್ತೋಗ್ಬಿಟ್ಟ ನೋಡು. ಏನು ಮೀಟಿಂಗ್ ಮಾಡ್ತೀರಿ? ಏ ಬಾಲೆ ಏನಿಲ್ಲ ಹಂಗ ಬಂದು ಸುಮ್ಮನೆ ಕುತ್ಕೊಂಡೆ. ನಿಂದು ಆಯ್ತನ ಅಡಿಗೆ ಮಾಡಕತ್ತಿದ್ದೆ. ಬದ್ನಿಕಾಯಿ ಸ್ವಲ್ಪ ಗುರಳ್ ಬೇಕಾಗಿತ್ತು. ಗುರಳ್ ಐತನ ಸೀತಕ್ಕನ ಮನ್ಯಾಗ ಅಂತ ಕೇಳ್ಕೊಳಕ ಬಂದು ನೋಡು. ಅಯ್ಯೋ ಗುರಳ್ ಅನ್ಲಿಪ್ಪ ಗುರಳ್ ಬೇಕಾ ಏನು ಗುರಳ್ ಚಟ್ನಿ ಬೇಕಾ? ಚಟ್ನಿ ಬೇಕಂದ್ರೆ ಹೋಗಿ ಕೇಳು. ಗುರಳ್ ಬೇಕಂದ್ರೆ ಅದ ನೋಡು ಏನು ಬೇಕು ನೋಡಿ ಇಸ್ಕೋಗು. ಏ ಹೊರ ಮಾತಾಡ್ಕೊಂಡಿದ್ದ ಆಕೆ ನಿನ್ನ ಸೊಸೆ. ಹೌದಾ ಬಿಡು ಹೋಲಿ ಆಮೇಲೆ ಈಗೇನ ಕುದುರ್ತೀನ ಈಗ ಕೊತ್ತಂದು ಕೊಳ್ಳ. ಏ ಇಲ್ಲ ಬಿಡ ಹಂಗ ಇಸ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ಹಂಗ ಮಾತಾಡ್ಬಿಟ್ಟು ಹೋಗೋಣ ಅಂತ ಬಂದೀನಿ. ಮತ್ತೆ ಇನ್ನೇ ತಡ ಬಾ ಕುತ್ಕೋ ಬಾ. ಯಾರಂತಿಯಲ್ಲ ನಮ್ಮ ಮನೆ ಬಾಜುಕ ಮನೆ ಖಾಲಿ ಇತ್ತಿಲ್ಲ ಆ ಮನೆಗೆ ಬಂದಾಳ ಬಾಡಿಗೆಗೆ. ಏನ್ ತ್ರಿಪುರ ಅಂತ ಸುಂದರಿ ಏನ್ ದಿಮಾಕ್ ಮಾಡ್ಕೊಂಡಿರ್ತಾವ ಗೊತ್ತನೇಕಿ? ಏ ನೀ ಯಾಕೆ ಹಂಗ ನಾಕದೀಕಿಗೆ? ಏ ಇನ್ನೇನ್ ಬಿಡ ಒಂಥರ ಕೂದ್ಲನ್ನ ಹಿಂಗ್ ಬಿಟ್ಕೊಂಡು ಹಿಂಗ 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 ಅಂತಂದು ಕೂದ್ಲನ್ನ ಹಾರಿಸ್ಕೊಂತಾನೆ ಮಾತಾಡ್ತಾಳ. ಹೌದು ಆಕ್ಚುಲಿ ಇಲ್ಲೇ ನಳ ಡೈಲಿ ಬರುತ್ತಂದ್ರಿ ಏನ 4 ದಿನಕ್ಕೊಮ್ಮೆ ಬರುತ್ತ್ರಿ ಅಂತಂದ್ಬಿಟ್ಟು ಬೇರೆ ಕೇಳ್ತಾಳ. ಯಾಕ ಮನೆ ಮೊದ್ಲ ಬಾಡಿಗೆ ಮನೆಯಿಂದ ಕೇಳ್ಕೊಂಬರಕ್ ಬರಂಗಿಲ್ಲ ನೀಕಿಗೆ? ನೀವೇ ಹೇಳ್ಬೇಕು ಹೊಸ್ತಾ ಬಂದಾರಲ್ಲ ಅಂದ್ಬಿಟ್ಟು ನೀನ್ ಹೇಳ್ಬೇಕು ಅದ್ರ ಏನ್ ಬಿಡ ತಪ್ಪು ಕೇಳಿದ್ರ. ಹೇಳಕ ಹೇಳ್ತಿದ್ದೀವ ಆಕೆ ದಿಮಾಕ್ ಮಾಡ್ಕೊಂಡು ಕೂದ್ಲನ ಹಿಂಗೊಮ್ಮೆ ಹಂಗೊಮ್ಮೆ ಅಂತ ಆಡ್ಸ್ಕೊಂಡು ಹಾಡ್ತಾಳ. ನನಗೇನ ಹೊಟ್ಟೆಗೆಲ್ಲ ದಗದಗ ಉರ್ದಂಗ ಆಗುತ್ತ. ಏನು ಫೈಯಿಂದ ಮೇಲಿಂದ ಹಿಡ್ಕೊಂಬಂದಾಳೇನೋ ಅನ್ನಂಗ. ಹೌದು ಆಕ್ಚುಲಿ ಇಲ್ಲಿ ನೀರಿಂದು ಪ್ರಾಬ್ಲಮ್ ತುಂಬಾ ಐತನ್ರಿ. ದಿನ ಬಿಡಂಗಿಲ್ಲಲ್ರಿ. ಏನು 5-6 ದಿನಕ್ಕೊಂಡ್ಬಿಡ್ತಾನ ಏನು ವಾರಕ್ಕೊಂಡ್ಬಿಡ್ತಾನ ಏನು ತಿಂಗ್ಳಕ್ಕೊಂಡ್ಬಿಡ್ತಾನ್ರಿ. ಹೌದು ಎಷ್ಟು ದಿನ ಆಯ್ತು ನೀರು ಬಿಟ್ಟು? ನೋಡ್ರಿ ನಾನು ಪೂಜೆಗೆ ನೀರೇ ಇಲ್ಲ ಗೊತ್ತಾ. ನಾನು ಇವತ್ತು ಪೂಜೆ ಮಾಡಲೇಬೇಕು ಇಲ್ಲ ಅಂದ್ರೆ ಆಗೋದಿಲ್ಲ ನನಗೆ. ದಿನ ಅಂದ್ರೂ ಒಂದಿನ ಬಿಟ್ಟು ಈ ಥರ ದೇವ್ರ ಪದ ತುಳಿಲ್ಲ ನಂಗೆ ಸಮಾಧಾನ ಆಗಲ್ಲ ಅಂದ್ಬಿಟ್ಟು ಏನು ಒಟ ಮಾತಾಡ್ತಾ ಗೊತ್ತನಕ್ಕೆ ಹೆಂಗೆ ಮಾತಾಡ್ತಾ ಅಂದ್ರೆ ಒಂದಿನ ಹಾಕಿದ್ದು ಏನಾರ ಕಟ್ಟಿಗೆ ಬಾಯಿಗಿತ್ರ ಅಲ್ಲೇ ರಪ್ ಅಂತ ಓಡ್ದು ಹೋಗೋದು. ಯವ್ವ ಈಗ ನೀ ಏನು ಮಾಡಕತ್ತಿದಿ? ನೀನು ಅಷ್ಟ ಒಟ ಹಚ್ಬಿಟ್ಟು ನಿಂದು ಕಟ್ಟಿಗೆ ಬಾಯಿಗಿತ್ರ ಇಷ್ಟೊತ್ತಿಗೆ ಇದು ಒಡೆದು ಹೋಗೋದು. ಬಿಡು ಮಾತಾಡೋದು ಸಾಕು. ನನ್ನ ಕಂಡ್ರು ನಿನಗೆ ಆಗೋದೇ ಇಲ್ಲ. ಏ ಹಾಗೇನಿಲ್ಲ. ಐ ಮೇರಿ ಯು ಲವ್ ಐ ಲವ್ ಯು ಐ ಹೇಟ್ ಯು. ವೈ ಐ ಲವ್ ಯು ಟು. ಮೀ ಟು ಕಣೆ. ಏನ್ ಮಾಡ್ತೀರಿ? ಬಿಟ್ಟು ಮೀಟಿಂಗ್ ಸ್ಟಾರ್ಟ್ ಮಾಡ್ಬಿಟ್ರಿ? ನೋ ಯು ಆರ್ ವೇಟಿಂಗ್. ನಾನು ಹಿಂಗೆ ವೇಟ್ ಮಾಡ್ತಾ ಇದ್ವಿ. ಓ ವೇಟ್ ಮಾಡ್ತಾ ಇದ್ರೇನ? ನಂಗಂದ್ರೆ ನನಗನ್ಸುತ್ತೆ ಬಾಜು ಮನೆಗೆ ಹೊಸ್ತಾ ಬಂದಾಳ ಹೆಣ್ಮಗಳು ಆಕಿನ ಬಗ್ಗೆನ ಏನೋ ಡಿಸ್ಕಷನ್ ನಡೀತಾ ಇತ್ತು ಅನ್ಸುತ್ತೆ ಅಲ್ಲ? ಹಾ ಹೌದು ನಿನ್ಗೆ ಗೊತ್ತಾಯ್ತು? ನಮಗೆಲ್ಲ ಗೊತ್ತಾಗುತ್ತೆ ಯಾರ್ಯಾರ ಮನಸ್ಸಿನಲ್ಲಿ ಏನೇನು ಮಾತಾಡ್ತಾರ ಏನೇನಿಲ್ಲ ಅಂತ. ಆಕಿ ಹೊಸ ಮನೆ ಬಂದ ಅಂದ್ರೆ ಆಕಿನ ಬಗ್ಗೆ ಮಾತಾಡ್ತಾ ಇದ್ರಿ ಅಂತ ಅರ್ಥ. ಹೌದು ಬಾಡಿಗೆ ಬಂದಾಳ ಅಷ್ಟಕ್ಕೂ ಕರೆದ್ಲನು? ಹೂನಯ್ಯವ ಕರಿತೀನಿ ಅಂದಿಲ್ಲ ಇನ್ನ ಕರೆದಿಲ್ಲ. ನನಗನ್ಸುತ್ತೆ ಆಮೇಲೆ ಕರಿತಾಳ ಅಂತ. ಹೂನ ನನ್ನ ಜೊತೆ ಮಾತಾಡಿದ್ದು ನಮ್ಮ ಮನೇಲಿ ಸೋಫಾ ಇದೆಯಲ್ಲ ಅದು ಇವಾಗ ತಗೊಂಡಿದ್ದು ರೀಸೆಂಟ್ ಆಗಿ ಅಂತ. ಅವಾಗ ನೀ ಏನಾಗಿತ್ತು? ನಾನು ವಾಷಿಂಗ್ ಮಿಷಿನ್ ತಗೊಂಡಿನಿ. ಪ್ರಿಂಟ್ ಲೋಡ್ನ ಎಷ್ಟಿದೆ ಗೊತ್ತಾ? ಆ ಪ್ರಿಂಟ್ ಲೋಡಿಗೆ ನಾವು ಒಡಪನ್ನು ಹೇಳ್ಬಿಟ್ಟು ಹಿಂಗ ಮುತ್ತೆ ಎದುರು ಕರಿಬಿಟ್ಟು ಪೂಜೆ ಮಾಡ್ತೀವಿ ಅಂತ ನೀನು ಹೇಳ್ಬೇಕಾಗಿತ್ತು. ಆಕೆ ಚುಚ್ಚಂಗ ತಪ್ಪು ಮಾಡಿದೆ ಇನ್ನೊಮ್ಮೆ ಏನಾದರೂ ಹೇಳಿ ಅವಾಗ ನಾನೇ ಹೆಂಗೆ ಹೇಳ್ತೀನಿ. ನಾನು ಪ್ರಿಂಟ್ ವಾಷಿಂಗ್ ಮಿಷಿನ್ ಇವಾಗ ಜಸ್ಟ್ ತೊಗೊಂಡಿದ್ದೀನಿ. ಜಸ್ಟ್ ವಾಷಿಂಗ್ ಮಿಷಿನ್ ಜಸ್ಟ್ ವಾಶ್ ಮಾಡಿದೆ ನನ್ನ ಬಟ್ಟೆನ. ಹೇಗಿದೆ ಅಂತಂದರೆ ಅದು ನಾವು ಒಡಪು ಹೇಳಿದ ಮೇಲೇ ವಾಷಿಂಗ್ ಮಿಷಿನ್ ಸ್ಟಾರ್ಟ್ ಆಗಿದ್ದು ಅಂತ ಹೇಳ್ತೀನಿ. ಹೂನ ಭಾಳ ಒಂಥರ ದಿಮಾಕ್ ಅನ್ಸುತ್ತೆ ನನಗೆ. ಯಾಕಂದ್ರೆ ಇವಾಗ ನೋಡು ಕೂದಲ ಹಿಂಗೊಮ್ಮೆ ಹಾರಿಸ್ಕೊಂತ ಇರ್ತಾಳೆ. ಅದು ಇಟ ಹೋಗ್ಕೊಂಡು ಹಿಂಗೊಮ್ಮೆ ಮಾಡ್ತಾಳೆ. ಆಮೇಲೆ ವೇಲ್ ಹಾಕೊಂಡಿರ್ತಾಳ. ವೇಲ್ನ ಸ್ವಲ್ಪ ಹಿಂಗೆ ಸರಿಸೋದು ಹಿಂಗೆ ಹಾಕೊಳ್ಳೋದು ಬರೀ ಇದೇ ದಿಮಾಕ ಮಾಡ್ತಾ ಇರ್ತಾಳ. ಆಮೇಲೆ ಕಾಳು ಹಾಕೊಂಡು
ಕಾಲ ಬುದ್ಧಿ ಐತಿ ಏನಿಲ್ಲ ನೀನು ಚಪ್ಪಲಿ ಮರ್ತ್ಬಿಟ್ಟು ಬಂದೇನೋ ಏನೋ ಅಂತಂದು ಮತ್ತೆ ಹೇಳೋದು ಆ್ಯಕ್ಚುಲಿ ನಾಷ್ಟ ಆಯ್ತಾ ಆ್ಯಕ್ಚುಲಿ ನೀರು ಬರ್ತಾ ಆ್ಯಕ್ಚುಲಿ ಈ ರೋಡ್ ಸಿಮೆಂಟಿಂದ ಏನು ಡಾಂಬರಿಂದ ಆ್ಯಕ್ಚುಲಿ ಇಲ್ಲ ಕಿರಾಣಿ ಅಂಗಡಿಗಳು ಎಲ್ಲಿ ನಾವು ಆ್ಯಕ್ಚುಲಿ ನಾವೆಲ್ಲ ಕಿರಾಣಿ ಅಂಗಡಿಗೆ ಹೋಲ್ಪ ನಾವೇನಿದ್ರು ಮಾಲ್ಗೆ ಹೋಗ್ತೀವಿ ಅಂತಾಳ ಇಲ್ಲಿ ಯಾಕೆ ಬಂದಿ ಮಾಲ್ನಲ್ಲಿ ಇರಬೇಕಿಲ್ಲ ಮನೆ ಮಾಡ್ಕೊಂಡು ಅಂತಂದು ಅದೇನಪ್ಪ ನನಗಂಕರ್ ಗೊತ್ತಿಲ್ಲ ಯಾವಾಗ ನೋಡಿದ್ರು ಇಂಗ್ಲೀಷ್ಗೆ ಹೋಗ್ಬೇಕೇ ಬರುತ್ತೆ ನನ್ನ ಗೊತ್ತಿಲ್ಲ ಆ್ಯಕ್ಚುಲಿ ನಾನು ಥ್ಯಾಂಕ್ಸ್ ಓ ಎಸ್ ಎಸ್ ಓ ಓಕೆ 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 ನೋ ನೋ ಅಂತೆಲ್ಲ ಮಾತಾಡ್ತಾರೆ ಫೋನ್ಯಾಗ ಕನ್ನಡ ಬರೋದೇ ಇಲ್ಲ ಏನೋ ಅನ್ನೋಗತಿ ಆಕೆಗೇನು ಗೊತ್ತು ಇಂಗ್ಲೀಷು ಇದಕ್ಕಿಂತ ನಮ್ಮ ಗೀತಾನೆ ಸೂಪರ್ ಆಗಿ ಮಾತಾಡ್ತಾಳ ಅಂತಂದು ಅಯ್ಯೋ 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 ಲೇ ಮಮ್ಮಿ ಲೇ ನಿಂಗೆ ಸತ್ತಳಿ ಮಮ್ಮಿ ಮಮ್ಮಿ ಅಂತ ಕರಿಬೇಡಿ ಮಮತಾ ಮಮತಾ ಅಂತ ಕರಿ ಇಲ್ಲ ಕೊನೆಗೆ ಲತಾ ಆದ್ರೂ ಕರೀಲಿ ನಮ್ಮವು ಯಾಕಿಟ್ಟು ಏನ ಮಮತಾ ಅಂತಂದು ಅಷ್ಟು ಉದ್ದ ಹೆಸರು ಕರೆಯಕ್ಕಾಗಲ್ಲ ಅಂತಂದು ಮಮ್ಮ ಅಂತ ಕರಿ ಇಲ್ಲ ಅಂದ್ರೆ ಲತಾ ಅಂತ ಕರಿ ಇಲ್ಲ ಮಮತಾ ಅಂತ ಫಸ್ಟ್ ವರ್ಡ್ ಕರಿ ಅದು ಬಿಟ್ಟು ಮಮ್ಮಿ ಅಂತ ಕರಿಬೇಡ ಅಂತಲೇ ಮಮ್ಮಿ ಅಂತ ಏನೋ ಶವ ಅಂತೀಪ ಅದೇನೋ ಮಮ್ಮಿ ಅಂತ ಅದು ಯಾವ್ದೋ ಪಿರಮಿಡ್ ಅಂತ ಈಜಿಪ್ಟ್ ಅಂತ ನನ್ನ ಮಗ ಓದ್ತಾ ಇರ್ತಾನೋ ಮಾರೈದಿ ಅದೆಲ್ಲ ಹೇಳ್ತದ ಪ್ಲೀಸ್ ಕಣೆ ಅದನ್ನ ಮಾತ್ರ ಕರಿಬೇಡ ಹಾ ಆಯ್ತು ಮಮ್ಮಿ ನಾ ಹೇಳಿ ಅರ್ಥನ ಮಾಡ್ಕೊಳಲ್ಲ ಸ್ವಾರಿ ಬಿಡು ಅದಕ್ಕೆ ಯಾಕೆ ಹಂಗ ಉರ್ರ ಅಂತ ಬರ್ತಿದಿ ಹೌದು ರೊಟ್ಟಿ ಮಾಡಿದ್ದೇನೆ ರೊಟ್ಟಿ ಮಾಡಿ ರೊಟ್ಟಿ ಜೊತೆ ಇಲ್ಲ ಇಲ್ಲ ಜೋಡಿ ಏನು ನೀನು ಇವಳು ಜೋಡಿ ಜೋಡಿ ಇದ್ದಂಗನ ಅಯ್ಯೋ ನಾನು ಇವಳು ಜೋಡಿನಲ್ಲಂದೆ ನೋಡು ನನ್ನ ಕೂದ ಹೆಂಗ್ ಜಲಕತ್ತಾಳಿಕಿ ಅಂತ ಸಾರಿ ಏನ ನಾನು ಬಿಟ್ಟು ಮೀಟಿಂಗ್ ಸ್ಟಾರ್ಟ್ ಮಾಡ್ಬಿಟ್ಟಿರೇನ ಅಯ್ಯೋ ಇಲ್ಲ ಬಾಬೆ ಹಂಗ ಸುಮ್ಮನೆ ಮಾತಾಡ್ತಿದ್ವಿ ಅಯ್ಯೋ ಮಾತಾಡ್ರಿ ಇವ ನನ್ ಬಿಟ್ಟು ಮಾತಾಡ್ತಿರಲ್ಲ ಅಂತ ಸ್ವಲ್ಪ ಹಂಗ ಹೌದು ನನ್ನ ಮೊಣಕಾಲು ಹಿಡಿದ್ಬಿಟ್ಟ ನೋಡ ಈಕಿನ ಸೀತಾ ಏನು ಇದ್ದ ಹೇಳ ಇವ ಅಯ್ಯೋ ಏನ್ ಬಿಡ್ಬೇ ಈ ವಯಸ್ಸಿನಾಗ ನಿನಗೆ ಹಿಡ್ದಾವು ನನಗೆ ಇದೇ ವಯಸ್ಸಿನಾಗ ಮೊದಲೇ ಹಿಡ್ಬಿಟ್ಟಾಳ ಮೊಣಕಾಲ ಏನ್ ಮಾಡಿ ನಾನು ಇಲ್ಲಿ ಕೆಳಗ ಕಾಲು ಹೆಂಗ್ ಮಾಡ್ಕೊಂಡು ಕೂತೇನೆ ನನಗೆ ಆಗಲ್ಲ ಬಿಡ್ಬೇ ಇವಾಗ ಹಂಗ ಇವ ವಯಸ್ಸಾದ್ಮೇಲೆ ಮತ್ ನೀ ಯಾಕದೀನಿ ವಯಸ್ಸಾದ್ಮೇಲೆ ಕಾಡು ಬಾ ಬಾ ಅಂತಿದಿ ನಾಡು ಹೋಗೋಗಂತಿದಿ ಮತ್ ನೀ ಯಾಕಿನ್ನ ಹೋಗಿಲ್ಲ ನೀನು ಬಿಡ್ಬೇ ಹಂಗ ಮಾತಾಡ್ತಾರ ಕೂಲ್ ಡೌನ್ ಬೇಬಿ ಕೂಲ್ ಡೌನ್ ಹೌದು ಮತ್ತೇನು ನಾಷ್ಟ ಆಯ್ತಾನ ಮುಂದ್ಲೇಪ ನಾಷ್ಟ ಆತು ಅಕ್ಕಿ ರೊಟ್ಟಿ ಅಂತ ಅಕ್ಕಿ ರೊಟ್ಟಿ ಮಾಡಿದ್ಲು ನನ್ನ ಸೊಸಿ ಅದನ್ನ ತಿನ್ಕೊಂಡು ಈ ಕಡೆ ಬಂದೆ ಅಕ್ಕಿ ರೊಟ್ಟಿ ಜೊತೆ ಕೆಂಪಕಾಯಿ ಚಟ್ನಿನ ಮಾಡಿರ್ಬೇಕಲ್ಲ ಹಾ ಹೌದು ನಿನ್ಗೇನ್ ಗೊತ್ತು ನಿಮ್ಮ ಮನೆಗೆ ಕೆಂಪು ಖಾರ ಖಾಲಿ ಆಗಿತ್ತಂತಲ್ಲ ಮೆಣಸಿನಕಾಯಿ ನಮ್ಮನೆಗೆ ಎಸ್ಕೊಂಡು ಹೋಗಿದ್ದು ಓ ಹೌದಾ ಟಾಂಕು 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 ಅಯ್ಯೋ ಯಮ್ಮ ಟಾಂಕು ಅಲ್ಲ ಥ್ಯಾಂಕ್ಸ್ ಥ್ಯಾಂಕ್ಸ್ ಒಂದು ನಾಲ್ಕು ಅಕ್ಷರ ಕಲಿತ ತಕ್ಷಣ ಅದು ಟಾಂಕು ಟಾಂಕು ಹೋಗಿ ಥ್ಯಾಂಕ್ಸ್ ಆತನ ಅದೇನಿಲ್ಲ ಟಾಂಕು ಟಾಂಕುನೇ ಹೌದಾ ನಮ್ಮ ಬೀದಿಗೆ ಹೊಸ ಪಾರಿವಾಳ ಬಂತಲ್ಲಿದೆ ಅದನ್ನು ನೋಡಿದೆ ನೀನು ಆ ಪಾರಿವಾಳ ಹರ್ಕೊಂಡು 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 ಎಲ್ಲರ ಮನೆಗೂ ಹಣಿಕಾಗ್ತಾ ಇತ್ತು ಯಾರ್ಯಾರ ಮನೇಲಿ ಏನೇನೈತಿ ಎಂತೈತಿ ಅಂತ ಎಂತ ಸುಟ್ಟಿದಾಳೆ ಆಕೆ ದರೆಗೆ ಇಳಿದ ರಂಬೆ ಊರ್ವಶಿ ಈಕಿನೇ ಇರ್ಬೇಕು ಅನ್ಸುತ್ತೆ ಏನದು ಕೂದಲ ಇಷ್ಟುದ್ದ ಖರಾಬ್ ಮಾಡ್ಕೊಂಡಾಳೆ ಬರೀದ ಕೂದಲ ಹಿಂಗ 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 ಟಣಕ್ 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 ಅಂತ ಹಾರಿಸ್ಕೊಂಡು ಮಾತಾಡ್ತಾ ಇದ್ದು ಹೌದು ಮದರ್ ಮದರ್ ಅಲ್ಲ ಮದರ್ ಅಂದ್ಲು ನನಗ್ ಶಿಟ್ಟ ಬಂದ್ಬಿಡ್ತ ಅದಕ್ಕೆ ಶಿಟ್ ಮಾಡ್ಕೊಂಡಿ ಮದರ್ ಅಂದ್ರ ಅಜ್ಜಿ ಅಂತಂದಲ್ಲನ ಅಯ್ಯೋ ನನ್ನ ಕರ್ಮ ಯಮ್ಮ ಮದರ್ ಅಂದ್ರ ತಾಯಿ ತಾಯಿ ಅಂದಿದ್ದಕ್ಕೆ ನಿನಗೆಲ್ಲ ಮುದುಕಿ ಅಂತಂದು ಅಯ್ಯೋ ತಪ್ಪು ಮಾಡ್ಬಿಟ್ನೆ ಅವಳು ಹೋಗಿ ಟಾಂಕು ಟಾಂಕು ಅಂತ ಕೇಳ್ಬಿಡ್ತೇನೆ ಅಯ್ಯೋ ಯಮ್ಮ ಟಾಂಕು ಟಾಂಕು ಅಲ್ಲ ಥ್ಯಾಂಕ್ಸ್ ಅಲ್ಲ ಕೇಳಕ್ ಹೋಗ್ಬೇಡ ನೀಗೆ ಹೋಗಿ ಸಾರಿ ಅಂತ ಕೇಳು ಅವಾಗಲೇ ಸುಮ್ಮನಾಕ ಯವ್ವ ನಾ ಮಾಡ್ಕೊಂಡು ನಿಂತೆ ನನ್ನ ಮಗ ಹೊಟ್ಟೆ ಸತೆ ಏನು ಕಾಡ್ತಾನ ಯವ್ವ ಸೀತಕ್ಕ ನಂಗೆ ಸ್ವಲ್ಪ ಇದನ್ನ ತಂದು ಕೊಟ್ಬಿಡ ಯವ್ವ ಏನ್ ಕೇಳ್ಕೊಂಡಾಕಿ ಏ ಗುರಿ ಅಂತಿದ್ದವೆ ಹೌದನ ನಮ್ಮ ಮನೆಗೆ ಕೇಳಬೇಕಲ್ಲ ಯವ್ವ ನಿನ್ ಮನೆಗೆ ಬಂದಿದ್ದೆ ನಿನ್ ಸೊಸಿ ಇಲ್ಲ ಅಂದ್ಲು ಓ ಹೌದನ ಹಾಯ್ ಆಂಟೀಸ್ ಹಲೋ ಆಂಟಿಯರ ಯಾಕೆ ಇಷ್ಟು ಗಾಬರಿ ಆಗ್ಬಿಟ್ಟಿದ್ದೀರಾ ಗಾಬರಿ ಮಾಡ್ಕೋಬೇಡ್ರಿ ನಾನು ಇಲ್ಲೇ ಪಕ್ಕದ ಮನೆಗೆ ಅದೇ ಬಾಜು ಮನೆಗೆ ಓ ಪಕ್ಕ ಬಾಜು ಅನ್ನೋ ಸ್ವಲ್ಪ ಡಿಫಿಕಲ್ಟ್ ಆಗ್ಬಿಡುತ್ತೆ ಯಾಕಂದ್ರೆ ನಾನು ಇಷ್ಟು ದಿನ ಬೆಂಗಳೂರಿನಲ್ಲಿ ಇದ್ನಲ್ಲ ಅದಕ್ಕೆ ಇಲ್ಲಿ ಬಂದು ಸ್ವಲ್ಪ ಮಾತಿನಲ್ಲಿ ಎಡವಟ್ ಆಗುತ್ತೆ ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಓಕೆನಾ ಸರಿ ಆ್ಯಕ್ಚುಲಿ ನಾನು ಬಂದಿರೋದು ನಿಮ್ಗೆ ಹೇಳಕ್ಕೆ ಐ ಥಿಂಕ್ ಆಗಿದೆಯಲ್ಲ ಅದೇ ಹಾಲು ಹಾಲು ಉಕ್ಕಿಸ್ಬೇಕಾಗಿತ್ತು ಅದೇ ಮಿಲ್ಕ್ ಗ್ಯಾಸ್ ಮಿಲ್ಕ್ ಉಕ್ಸೋದು ಅದಕ್ಕೆ ನಿಮ್ಮನ್ನ ಕರೋಣ ಅಂತ ಬಂದಿದ್ದೀನಿ ಹೌದಲ್ವಾ ಯಾಸ್ ಆಂಟಿ ಹೌದು ನಿಮ್ಮ ಗಂಡ ಏನ್ ಮಾಡ್ತಾರ ಕೆಲಸನ ಅವರು
ಬ್ಯಾಂಕ್ನಲ್ಲಿ ಮ್ಯಾನೇಜರ್ ಆಗಿದ್ದಾರೆ ಆಂಟಿ. ನಾವಿಷ್ಟು ದಿನ ಬೆಂಗಳೂರಲ್ಲಿ ಇದ್ವಿ ಆಂಟಿ, ಇಲ್ಲಿ ಇಂಥದ್ರಲ್ಲಿ ಹಾಕ್ಬಿಟ್ಟಿದ್ದಾರೆ ಈ ಹಳ್ಳಿಲಿ. ಹೀಗಾಗಿ ನನಗೆ ಆ ಊರು ಈ ಊರು ಸ್ವಲ್ಪ ಮಾತಿನಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗುತ್ತೆ ಆಂಟಿ. ಸೊ ನೀವೆಲ್ಲಾನು ತಪ್ಪು ತಿಳ್ಕೊಲಾರ್ದೇ ನನ್ನ ಮಾತನ್ನ ಆಲಿಸ್ಕೊಂಡು ಪ್ಲೀಸ್ ಆಂಟಿ, ನಮ್ಮನೆ ಹಾಲು ಉಕ್ಕಿಸ್ತೇವೆ. ಸೊ ನೀವೆಲ್ಲ ಬರಬೇಕು ಅರ್ಶನ ಕೋಪಕ್ಕೆ. ಓಕೆ ಆಂಟಿ, ಬರ್ತೀರಲ್ಲ ನೀವೆಲ್ಲ? ಹಂಗೇನೆ ನನಗೆ ಯಾರು ಫ್ರೆಂಡ್ಸ್ ಇಲ್ಲ, ಸೊ ನೀವೇ ನಮ್ಮ ಫ್ರೆಂಡ್ಸು. ಬರ್ತೀರಲ್ಲ? ಓ ಹೌದಲ್ಲ, ಸರಿ ಸರಿ ಬರ್ತೀವಿ ಬಿಡು. ಓಕೆ ಬನ್ನಿ. ಎಷ್ಟೊತ್ತಿಗೆ ಇವಾಗ ಎಷ್ಟಾಯ್ತು? 11 12. ಸರಿ ಎಲ್ಲರೂ ಬಂದ್ಬಿಡಿ 11:30 ಸುಮಾರು. ಓಕೆನಾ? ಬರ್ತೀನಿ ತಗೋ ತಂಗಿ. ಬಾ ಚಾ ಕುಡಿ ಬಾ. ಓ ನೋ ನೋ ಆಂಟಿ, ಚಾ ಕಾಫಿ ಎಲ್ಲ ಕುಡಿಯಲ್ಲ, ನನ್ನ ಹೆಲ್ತ್ ಅಪ್ಸೆಟ್ ಆಗ್ಬಿಡುತ್ತೆ. ಓನ್ಲಿ ಮಿಲ್ಕ್. ಓಕೆನಾ? ಆದರೆ ಈ ಮಿಲ್ಕ್ ಕುಡಿಯೋಕೆ ನಂಗೆ ಟೈಮ್ ಇಲ್ಲ. ಓಕೆನಾ? ಎಲ್ಲರನ್ನೂ ಕರಿಬೇಕಲ್ಲ ಹಾಲು ಉಕ್ಸಕ್ಕೆ. ಪ್ಲೀಸ್ ಆಂಟಿ, ಪ್ಲೀಸ್ ಕಮಿನ್ ಆಂಟಿ. ನಾವು ಮತ್ತೆ ಬಂದು ನಿಮ್ಮನ್ನ ಕರಿಬೇಕು ಅಂದರೆ ಪ್ರಾಬ್ಲಮ್ ಆಗುತ್ತೆ ಆಂಟಿ. ನನ್ನ ಮಕ್ಕಳನ್ನೇ ನೋಡಿಕೊಂಡು ಮನೆಯನ್ನೆಲ್ಲ ಕೆಲಸ ಮಾಡ್ಕೋಬೇಕಲ್ಲ ಆಂಟಿ. ಅದಕ್ಕೆ ಇವಾಗ ಮಾತ್ರ ಜಸ್ಟ್ ನಿಮ್ಗೆ ಕರಿತಾ ಇದ್ದೀನಿ ಆಂಟಿ. ಪ್ಲೀಸ್ ಕಮಿನ್ ಆಂಟಿ. ಓಕೆ ಬಲ್ಲ ಆಂಟಿ, ಬಾಯ್. ಎಲ್ಲರೂ ಪ್ಲೀಸ್ ಕಮಿನ್ ನಮ್ಮ ಮನೆ ಹಾಲು ಉಕ್ಸಕ್ಕೆ. ಓಕೆನಾ?